ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಮಲಾಕರ್ ಭಟ್ ಜ್ಯೋತಿಷಿ, ಮಹಾನ್ ಗುರೂಜಿ ಅವನು ಮತ್ತು ಆ ಸುಚಿತ್ರ ಅನ್ನುವವಳ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಕಳೆದ 2-3 ತಿಂಗಳಿಂದ ಎಲ್ಲ ಕಡೆ ಗಬ್ಬೆದ್ದು ಸುದ್ದಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಹೊಸ ಹೊಸ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಕಮಲಾಕರ್ ಭಟ್ ಅನ್ನೋದು ಬರ್ತಾ ಇದೆ, ಈ ಕಡೆ ಈ ಮಹಾತಾಯಿ ಸುಚಿತ್ರ ಅದು ಬರ್ತಿದೆ. ಅದರಲ್ಲಿ ವಿಶೇಷವಾಗಿ ಒಂದು ವಿಚಾರವನ್ನ, ಸುಚಿತ್ರ ಗಂಡ ಚೂರಿ ಇರುತ್ತ ಆಗಿತ್ತು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಆತ ಈಗ ಆಲ್ಮೋಸ್ಟ್ ಚೇತರಿಸ್ಕೊಂಡಿದ್ದಾನೆ. ಆತ ಸುದ್ದಿವಾಹಿನಿಗಳಿಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಹೇಳಿರುವ ವಿಚಾರಗಳಿದೆಯಲ್ಲ, ಅದು ಇನ್ನೊಂದಷ್ಟು ಸುಚಿತ್ರಳ ಮುಖವನ್ನ ಬಿಚ್ಚಿಡುತ್ತೆ. ಆತ ಏನೇನು ಹೇಳಿದ್ದಾನೆ ಮತ್ತು ಈ ಕಮಲಾಕರ ಭಟ್ಟ ಆಕೆಗೆ ಹೇಗೆ ನಾಯಿ ತರ ಸರೆಂಡರ್ ಆಗಿದ್ದ, ಅವನೇ ಒಪ್ಕೊಂಡಿದ್ದಾನೆ ಒಂದು ಫೋನ್ ಕಾಲಲ್ಲಿ, ನಾನು ಅವಳ ನಾಯಿ ಹಾಗೆ ಅವಳ ಹತ್ರ ಸರೆಂಡರ್ ಆಗಿದ್ದೇನೆ, ಅವಳು ಏನು ಹೇಳಿದ್ರು ಮಾಡ್ತೀನಿ ಅಂತ ಹೇಳಿದಾನಲ್ಲ, ಅದಕ್ಕೂ ಕಾರಣ ಇದೆ ಅನ್ನೋದನ್ನ ಆಕೆ ಗಂಡ ಮಹೇಶ್ ನಾಯಕ್ ಹೇಳ್ತಾ ಇದ್ದಾನೆ. ಆತ ಹೇಳುವ ಪ್ರಕಾರ, ಮಹೇಶ್ ನಾಯಕ್ ಹೇಳುವ ಪ್ರಕಾರ, ಒಂದು ಹನಿ ಟ್ರ್ಯಾಪ್ ಕತೆ ಇದೆ ಅದರ ಹಿಂದೆ. ಅದನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಪೊಲೀಸರು ಕೊಟ್ಟಿರುವಂತಹ ಸುಳಿವೇನು ಅಂದರೆ, ಈ ಸುಚಿತ್ರ ಅನ್ನುವಂತಹ ಮಹಿಳೆ ಬೇರೆಯವರಿಗೂ ಸಹ ಒಂದಷ್ಟು ದುಡ್ಡು ಕಿತ್ಕೊಂಡಿರುವ ಅಥವಾ ಇನ್ನೇನೋ ಮಾಡಿರುವಂತಹ ಸಾಧ್ಯತೆಗಳಿದೆ. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ನಾವು ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳ್ತಿರೋದು ಯಾಕೆ, ಏನು ಸಿಕ್ತು ಆಕೆಯ ಮೊಬೈಲ್ ಫೋನ್ನಲ್ಲಿ, ಅದನ್ನು ಸಹ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಈ ಕಮಲಾಕರ ಭಟ್ಟಂದು ಒಂದು ಆಡಿಯೋ ಲೀಕ್ ಆಯಿತು. ಅದರಲ್ಲಿ ಆರಂಭದಲ್ಲಿ ಈ ಸುಚಿತ್ರ ಇನ್ನೊಂದು ಮಹಿಳೆ ಜೊತೆಯಲ್ಲಿ ಮಾತಾಡ್ತಿರೋದು, ಬಹಳ ಅಶ್ಲೀಲವಾದಂತಹ ಒಂದು ಕಾನ್ವರ್ಸೇಷನು. ಅದರ ಎಂಡಲ್ಲಿ ಇವನು ಸಹ ಎಂಟರ್ ಆಗ್ತಾನೆ, ಮಿಸ್ಟರ್ ಕಮಲಾಕರ್ ಭಟ್ ಜ್ಯೋತಿಷಿ ಗುರೂಜಿ. ಅವನು ಮಾತಾಡಿದ ಮಾತುಗಳಿತ್ತಲ್ಲ, ಅದು ಸಾಮಾನ್ಯವಾಗಿ ಬರೋ ಮಾತುಗಳಲ್ಲ. ನಾನು ನಾಯಿ, ಅವಳ ನಾಯಿ ಥರ, ಅವಳಿಗೋಸ್ಕರ ನಾನು ನಾಯಿ ಥರ ಅಲ್ದಾಡಿದ್ದೀನಿ, ಅವಳು ಏನು ಹೇಳಿದ್ರು ಮಾಡ್ತೀನಿ ಅಂತೆಲ್ಲ ಹೇಳ್ಕೊಂಡಿದ್ದಾನೆ. ಅದರಲ್ಲಿ ಆ ಮಟ್ಟಕ್ಕೆ ಸರೆಂಡರ್ ಆಗಿದ್ದಾನೆ ಅಂದ ತಕ್ಷಣವೇ ಅನುಮಾನಗಳು ಬರ್ತವೆ, ಏನಕ್ಕೆ ಅವನು ಅಷ್ಟು ಸರೆಂಡರ್ ಆಗಬೇಕು ಆ ಮಹಿಳೆಗೆ ಅಂತ. ಅದಕ್ಕೆ ಕಾರಣವನ್ನ ಮಹೇಶ್ ನಾಯಕ್, ಈಕೆಯ ಸುಚಿತ್ರ ಗಂಡ, ಆತ ಬಿಚ್ಚಿಟ್ಟಿದ್ದಾನೆ. ಆಸ್ಪತ್ರೆ ಬೆಡ್ಡಿಂದಾನೆ ಬಿಚ್ಚಿಟ್ಟಿದ್ದಾನೆ. ಏನು ಅಂದರೆ, ಈ ಕಮಲಾಕರ್ ಭಟ್ಗೆ ಸುಚಿತ್ರನ ಪರಿಚಯ ಮಾಡಿಸಿದ್ದು ಇನ್ನೊಂದು ಮಹಿಳೆ. ಆ ಮಹಿಳೆ ಪರಿಚಯ ಮಾಡಿಸಿದ ನಂತರ ಕಮಲಾಕರ್ ಭಟ್ಟನ್ನ ಒಂದಷ್ಟು ಶ್ರಮಿಸಿ ಏನೋ ಒಂದು ಮಾಡಬೇಕಾದ್ರೆ ಸುಚಿತ್ರ ವಿಡಿಯೋ ಮಾಡಿಟ್ಕೊಂಡಿದ್ದಾಳೆ. ಆ ವಿಡಿಯೋ ಮಾಡಿಟ್ಕೊಂಡು, ನೀನು ಏನಾದರೂ ನಾನು ಹೇಳ್ದಂಗೆ ಕೇಳಿಲ್ಲ ಅಂದರೆ, ನನ್ನ ಜೊತೆಯಲ್ಲಿ ಇಲ್ಲ ಅಂದರೆ ಇದನ್ನು ಹೊರಗಡೆ ಬಿಡ್ತೀನಿ, ನಿನ್ನ ಮಾನ ಮರ್ಯಾದೆ ಎಲ್ಲವೂ ಹೋಗುತ್ತೆ ಅಂತ ಹೆದರಿಸಿರುವಂತಹ ಸಾಧ್ಯತೆ ಇದೆ ಅಂತ ಈಗ ಮಹೇಶ್ ಹೇಳ್ತಾ ಇರೋದು. ಸಾಧ್ಯತೆ ಇದೆ ಅಂತ ನಾವು ಹೇಳಬೇಕು, ಮಹೇಶ್ ಹೇಳ್ತಿರೋದು ಅದೇ ಆಗಿರೋದು ಅಂತ. ಯಾಕೆಂದರೆ ಕೊರೋನಾ ಸಂದರ್ಭದಲ್ಲಿ ಕಮಲಾಕರ್ ಭಟ್ ಹೆಂಡತಿ ತೀರ್ ಹೋಗಿದ್ದಾರೆ. ಆ ಸಂದರ್ಭದಲ್ಲೇ ಈ ಲಿಂಕುಗಳು ಶುರುವಾಗಿದ್ದಾವೆ ಅನ್ನುವಂಥ ಅನುಮಾನಗಳು. ಸೊ ಒಂದು ಹನಿ ಟ್ರ್ಯಾಪ್ ವಿಡಿಯೋ ಅವನನ್ನ ಲಾಕ್ ಮಾಡ್ಕೊಂಡಿತ್ತು. ತನ್ನನ್ನು ತಾನೇ ನಾಯಿಗೆ ಹೋಲಿಸ್ಕೊಳ್ಳುವ ಮಟ್ಟಕ್ಕೆ ಆತನನ್ನೇ ಇಳಿಸ್ಬಿಟ್ಟಿತ್ತು ಅನ್ನೋದು ಈ ಒಂದು ವಿವರಗಳಿಂದ ಸ್ಪಷ್ಟವಾಗ್ತಾ ಹೋಗ್ತಿದೆ. ಇನ್ನು ಈಕೆಗೆ ಈ ಕಮಲಾಕರ್ ಭಟ್ ಒಬ್ಬನೇ ಈ ರೀತಿ ತಗಲಾಕೊಂಡಿರೋದು, ಆಕೆ ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇರೋದು ಆ ರೀತಿ ಅಂದರೆ ಇಲ್ಲ, ಇನ್ನೂ ಇರಬಹುದು ಅಂತ ಅನುಮಾನಗಳು ಯಾವಾಗ ಶುರುವಾಯಿತು ಅಂದರೆ, ಆಕೆಯನ್ನು ಫಾಲೋ ಮಾಡ್ತಿದ್ದಂತಹ ಸಾಕಷ್ಟು ಜನ ಇದ್ದಕ್ಕಿದ್ದ ಹಾಗೆ ತಮ್ಮ ಇನ್ಸ್ಟಾಗ್ರಾಮನ್ನು ಡಿಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ, ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಪೊಲೀಸರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಫೋನ್ಗಳು ಸ್ವಿಚ್ ಆಫ್ ಬರ್ತಿದೆ. ಈಕೆ ಗಂಡನು ಹೇಳ್ತಿರುವಂಥದ್ದು, ಆಕೆ ಸಾಕಷ್ಟು ಜನರ ಜೊತೆ ಸಂಪರ್ಕ ಬೆಳೆಸ್ಕೊಂಡಿದ್ಲು, ಆ ರೀಲ್ಸ್ ಹುಚ್ಚಂತೂ ಇತ್ತೇ ಇತ್ತು, ಆ ರೀಲ್ಸ್ ಹುಚ್ಚನ್ನು ಬಳಸ್ಕೊಂಡೇ ಬೇರೆಯವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ಲು. ಅವಳಿಗೆ ಬೇರೆ ಏನೇನೋ ವಿಚಾರಗಳಿದ್ದಾವೆ, ನನಗೂ ಸಹ ಅಷ್ಟೊಂದು ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ ಹೇಳ್ತಿದ್ರು, ನನಗೆ ಬೇಜಾರಾಗಿ ನನ್ನ ಅಕೌಂಟ್ನೇ ನಾನು ಡಿಆಕ್ಟಿವೇಟ್ ಮಾಡ್ಕೊಂಬಿಟ್ಟೆ, ಅದೆಲ್ಲ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತ ಗಂಡ ಮಹೇಶ್ ನಾಯಕ್ ಹೇಳ್ಕೊಳ್ತಿದ್ದಾನೆ. ಹಾಗಾದ್ರೆ ಪೊಲೀಸರು ಕೊಡ್ತಿರುವ ಸೂಚನೆ ಏನು ಅಂದರೆ, ಒಂದಷ್ಟು ಜನ ಏನೇನೋ ರೀತಿಯಲ್ಲಿ ಆಕೆ ಹತ್ರ ತಗಲಾಕೊಂಡಿರ್ಬೋದು, ದುಡ್ಡು ಕೊಟ್ಟಿರಬಹುದು, ಏನೇನೋ ಆಗಿರಬಹುದು, ಅವರೆಲ್ಲ ಈಗ ಹೆದರಿಕೊಂಡು ಫೋನ್ಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಡಿಲೀಟ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಯಾರಾದರೂ ಸಹ ಮೋಸ ಹೋಗಿರುವವರು ಇದ್ದರೆ ಬಂದು ದೂರು ಕೊಡಿ, ನಾವು ಕ್ರಮ ಕೈಗೊಳ್ತೀವಿ ಅಂತ ಪೊಲೀಸರು, ಉತ್ತರ ಕನ್ನಡ ಪೊಲೀಸ್ SP ಅದನ್ನು ಇವತ್ತು ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಆ ಕೊಲೆ ನಡೀತಲ್ಲ,
ಏನು ಮೊನ್ನೆ ನಡೆದಂತಹ ಕೊಲೆ ಇತ್ತಲ್ಲ, ಕಮಲಾಕರ ಭಟ್ ಮತ್ತು ಈ ಸುಚಿತ್ರ ಹೋಗಿ, ಸುಚಿತ್ರ ತಂದೆ ಲೋಕನಾಥ್ ಅನ್ನುವಂಥವನು ಹೋಗಿ, ಅದರ ಜೊತೆಯಲ್ಲಿ ಇನ್ನೊಂದು 3 ಜನ ಹುಡುಗರು ಎಲ್ಲ ಸೇರ್ಕೊಂಡು ಹೋಗಿದ್ರಲ್ಲಿ. ಹೋಗಿ ಈ ಮಹೇಶ್ ನಾಯಕ್ ಅಣ್ಣ ವಸಂತ ನಾಯ್ಕ್ ಕೊಲೆ ಆಯ್ತಲ್ಲ, ಆ ಸಂದರ್ಭದಲ್ಲಿಯೇ ಮಹೇಶ್ ನಾಯ್ಕ್ಗೂ ಸಹ ಚೂರಿ ಇರಿತಾಗಿದ್ದು, ಮಹೇಶ್ ನಾಯ್ಕ್ ಜೊತೆಯಲ್ಲಿದ್ದಂಥ ಇನ್ನೊಂದು ಸಂಬಂಧಿ ಕುಮಾರ್ ಅನ್ನುವಂಥ ವ್ಯಕ್ತಿಗೂ ಸಹ ಚೂರಿ ಇರಿತ ಆಗಿದ್ದು. ಆ ಒಂದು ಕೊಲೆ ಕೇಸ್ ಇದೆಯಲ್ಲ, ಅದನ್ನು ತಡೆಯಬಹುದಾಗಿತ್ತು. ಆದರೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರಿಂದ ಆ ಹೆಣ ಬಿತ್ತು ಅಂತ ಪೊಲೀಸ್ ಇಲಾಖೆಯವರೇ SP ನೇ ಇವತ್ತು ನಿನ್ನೆ ಒಂದು ಸಬ್ ಇನ್ಸ್ಪೆಕ್ಟ್ರು, ಒಂದು ಕಾನ್ಸ್ಟೇಬಲನ್ನು, ಸಿದ್ದಾಪುರ ಪೊಲೀಸ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟ್ರು ಕಾನ್ಸ್ಟೇಬಲನ್ನು ಸಸ್ಪೆಂಡ್ ಮಾಡಿಲ್ಲ, ಟ್ರಾನ್ಸ್ಫರ್ ಮಾಡಿದ್ದಾರೆ. ಯೂಶ್ವಲ್ ಆಗಿ ಸಸ್ಪೆಂಡ್ ಆಗ್ತಾರೆ ಇಂತಹ ವಿಚಾರದಲ್ಲಿ, ಬಟ್ ಎತ್ತಂಗಡಿ ಹಾಕಿದ್ದಾರೆ, ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಈ ತನಿಖೆ ಮುಗಿಯೋವರೆಗೂ ಅವ್ರಿಗೆ ಬೇರೆ ಕಡೆ ಎಲ್ಲೋ ಕೆಲಸಕ್ಕೆ ಹಾಕಿದ್ದಾರೆ. ಸಸ್ಪೆಂಡ್ ಆಗಿಲ್ಲ, ಅಮಾನತಾಗಿಲ್ಲ. ಅದರ ಜೊತೆಗೆ ಹೊಸ ವಿಚಾರಗಳು ಈ ಕಮಲಾಕರ್ ಭಟ್ಟನ ಬಗ್ಗೆನೂ ಹೊರಗಡೆ ಬರ್ತಾ ಇದೆ. ಗೋಶಾಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಜಮೀನನ್ನು ತಗೊಂಡಿದ್ದಾನೆ, ಬಟ್ ಅಲ್ಲಿ ಒಂದೇ ಒಂದು ಸಹ ಗೋವು ಇಲ್ಲ ಅನ್ನುವಂಥದ್ದು ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಅದರ ಜೊತೆಗೆ ಈ ಕಮಲಾಕರ್ ಭಟ್ ಅನ್ನುವಂಥವನ ಜಮೀನಿನಲ್ಲಿ ಇದ್ದಂತಹ ಒಂದು ಏನು ತೊಟ್ಟಿನೋ ಏನೋ ಇತ್ತು ಅಲ್ಲಿ, ಅದರಲ್ಲಿ ಇತ್ತೀಚಿನ ತಿಂಗಳುಗಳಲ್ಲಿ ಒಬ್ಬ ಯುವಕ ಬಿದ್ದು ಸತ್ತು ಹೋಗಿದ್ದಾನೆ. ಆ ಕೇಸ್ ಏನಾಯಿತು, ಆತನ ಸಾವು ಹೇಗಾಯಿತು, ಆ ಒಂದು ಘಟನೆ ಯಾಕಾಯಿತು, ಆ ಸತ್ತು ಹೋಗಿರುವಂತಹ ಪ್ರಕರಣ ಏನಾಯಿತು ಅನ್ನೋದ್ರ ಬಗ್ಗೆ ಸಹ ಈಗ ಚರ್ಚೆಗಳಾಗ್ತಿದ್ದಾವೆ. ಒಟ್ಟಾರೆಯಾಗಿ ಈ ಕಮಲಾಕರ್ ಭಟ್ಟಂದು, ಆ ಸುಚಿತ್ರದು ಒಂದಲ್ಲ ಎರಡಲ್ಲ ನಾನಾ ವಿಚಾರಗಳಿದ್ದಾವೆ, ಒಂದೊಂದೇ ಹೊರಗಡೆ ಬರ್ತಿದ್ದಾವೆ. ಇನ್ನು ಯಾವ ಯಾವ ಮಗ್ಗುಲುಗಳು ತಿರ್ಕೊಳ್ತಾವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸುಮ್ಮನೆ ಒಂದು ಜೀವ ಹೋಯ್ತು. ಹೆಣ್ಣು ಮಕ್ಕಳಿದ್ದಾರೆ ಅಂತಲೂ ನೋಡದೆ ಅವರಿಗೆ ಕಿರುಕುಳ ಕೊಡೋಕ್ಕೆ ಹೋಗಿ ಆ ಹೆಣ್ಣು ಮಗಳು ಆಕೆಯ ತಂದೆಗೆ ಮಹೇಶ್ ನಾಯಕ್ಗೆ ಫೋನ್ ಮಾಡಿ ಮೆಸೇಜ್ ಹಾಕಿದ್ದು ಇದೆಲ್ಲದಕ್ಕೂ ಸಹ ಮೂಲವಾಗ್ತಾ ಹೋಗ್ತಿದೆ. ಒಟ್ಟಿನಲ್ಲಿ ಏನೇನು ಹಲ್ಕೋ ಕೆಲಸ ಮಾಡಿದಾರೋ ಎಲ್ಲದಕ್ಕೂ ಒಂದೊಂದೊಂದು ರೀತಿಯಾಗಿ ಸಿಗ್ತಾ ಹೋಗ್ತಿದೆ, ಕ್ಲೂಗಳು ಸಿಗ್ತಾ ಹೋಗ್ತಿದೆ. ಪೊಲೀಸರು ತುಂಬ ಆಳಕ್ಕೆ ಹೋಗುವಂತಹ ಸೂಚನೆಗಳನ್ನು ಕೊಡ್ತಿದ್ದಾರೆ. ಈ ಸುಚಿತ್ರ ಇನ್ನೂ ಯಾರಿಗೆಲ್ಲ ಏನೆಲ್ಲ ಮಾಡಿರಬಹುದು ಅಂತ. ಈ ಕಮಲಾಕರ ಭಟ್ಟ ಸಾಚಾ ಥರ ದಿನ ಬೆಳಗಾದ್ರೆ ಬೆಳಗ್ಗೆನೆ TV ಯಲ್ಲಿ ಬಂದ್ಬಿಟ್ಟು ಆ ದರಿದ್ರ ಮುಖ ತೋರಿಸ್ಕೊಂಡು ಕಟ್ಟುಕತೆಗಳನ್ನು ಕಟ್ಟಿ ಮೌಢ್ಯ ಬಿತ್ತಿ ಜನರಲ್ಲಿ ಭಯ ಬಿತ್ತಿ ನಿಮ್ಗೆ ಅದಾಗುತ್ತೆ ಇದಾಗುತ್ತೆ ಅಂತೆಲ್ಲ ಹೇಳಿ ಪರಿಹಾರ ಸೂಚಿಸಿ ದುಡ್ಡು ಮಾಡ್ತಿದ್ದ. ಅವನನ್ನು ಬಳಸ್ಕೊಂಡು ಪಬ್ಲಿಕ್ TV, ರಂಗನಾಥನ ಪಬ್ಲಿಕ್ TV ದುಡ್ಡು ಮಾಡ್ತಿತ್ತು. ಎಲ್ಲರೂ ಏನೇನು ಮಾಡಬೇಕು ಮಾಡ್ಕೊಂಡ್ರು, ಎಲ್ಲರೂ ಈಗ ಒಬ್ಬೊಬ್ಬರೇ ಅನುಭವಿಸ್ತವ್ರೆ. ಈ ಪಬ್ಲಿಕ್ TV ಮಾತ್ರ ಯಾಕೆ ಲಾಕ್ ಆಗಲಿಲ್ಲ ಅಷ್ಟೇ. ಸೊ ಇದಿಷ್ಟು ಕಮಲಾಕರ ಭಟ್ ಮತ್ತು ಸುಚಿತ್ರ ಅವರು ನಡೆಸಿರುವಂತಹ ರಾದ್ಧಾಂತ, ಅವರು ಬೀಳಿಸಿದ ಹೆಣ, ಇದರ ಹಿನ್ನೆಲೆಯಲ್ಲಿ ಈಗ ಬರ್ತಿರುವಂತಹ ಹೊಸ ವಿಚಾರಗಳು. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.